ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎ ದಯಾನಂದ್ ಮಂಗಳೆ. ಸ್ನೇಹಿತರೆ, ಒಬ್ಬ ಇಂಟ್ರಾಡೇ ಟ್ರೇಡರ್ಗೆ ಸಪೋರ್ಟ್ ಹಾಗೂ ರೆಸಿಸ್ಟೆನ್ಸ್ ಕಂಡುಹಿಡಿಯೋದು ಎಷ್ಟು ಇಂಪಾರ್ಟೆಂಟೋ ಅಷ್ಟೇ ಇಂಪಾರ್ಟೆಂಟು ಒಂದು ದಿನದಲ್ಲಿ ಎಷ್ಟು ಚಲನವಲನ ಆಗ್ಬೋದು, ಅಂದರೆ ಎಷ್ಟು ವೊಲಟಿಲಿಟಿ ಆಗ್ಬೋದು ಮಾರ್ಕೆಟ್ನಲ್ಲಿ ಅಂತ ಗೊತ್ತಾಗಿದ್ದೇ ನಿಜ ಆದರೆ ಆ ಒಬ್ಬ ಟ್ರೇಡರ್ ಒಳ್ಳೆಯ ಒಂದು ಪ್ರೊಫೆಷ್ನಲ್ ಟ್ರೇಡರ್ ಆಗಿ ಸಕ್ಸಸ್ಫುಲ್ ಟ್ರೇಡರ್ ಆಗಿ ಹೊರಹೊಮ್ಬೋದು. ಸೊ ಹಾಗಾದರೆ ಇವತ್ತು ಒಂದು ಮೌಲ್ಯಮಾಪನವನ್ನು ಕಂಡುಹಿಡಿಯೋಣ. ಅದರ ಮುಖಾಂತರ ಒಂದು ದಿನದಲ್ಲಿ ವೊಲಟಿಲಿಟಿ ಎಷ್ಟಿರ್ಬೋದು ಅಂತ. ಅದು ಯಾವುದು ಅಂದರೆ ಯೂಸಿಂಗ್ ದ ಇಂಡಿಯಾ ವಿಕ್ಸ್. ಸ್ನೇಹಿತರೆ, ಇಂಡಿಯಾ ವಿಕ್ಸ್ ಅಂದರೆ ನಮಗೆ ಆಲ್ರೆಡಿ ಗೊತ್ತಿದೆ. ಇಟ್ ಈಸ್ ದ ವೊಲಟಿಲಿಟಿ ಇಂಡೆಕ್ಸ್ ಆಫ್ ಇಂಡಿಯನ್ ಮೇನ್ ಇಂಡೆಕ್ಸ್, ದಟ್ ಈಸ್ ನಥಿಂಗ್ ಅದರ್ ದೆನ್ ದಿ ನಿಫ್ಟಿ. ಒಂದು ನಿಫ್ಟಿಯಲ್ಲಿ ಇಡೀ ವರ್ಷದಲ್ಲಿ ಎಷ್ಟು ವೊಲಟಿಲಿಟಿ ಆಗಬಹುದು ಅಂತ ಹೇಳುತ್ತೆ ಇಂಡಿಯಾ ವಿಕ್ಸ್. ಸೊ ಅಂದರೆ ನಾವು ಕನ್ನಡದಲ್ಲಿ ಕೂಡ ಹೇಳ್ತೀವಿ ಇಂಡಿಯಾ ವಿಕ್ಸ್ ಅನ್ನೋದ್ರ ಬದಲಿ ಭಯ ಅಂತ ಹೇಳೋಣ ಅಂತ ಪ್ರತಿ ಸರಿ ನಾನು ಹೇಳ್ತಾ ಇರ್ತೀನಿ. ಸೊ ಇಂಡಿಯಾದ ಭಯ ಎಷ್ಟಿದೆ ಸರ್? ಇಂಡಿಯಾದ ವಿಕ್ಸ್ ತುಂಬ ಜಾಸ್ತಿ ಆಗಿದೆ ಅಂದರೆ ಭಯ ತುಂಬ ಜಾಸ್ತಿ ಇದೆ, ಆವಾಗ ಮಾರ್ಕೆಟ್ ಕೆಳಗೆ ಬಿದ್ದಿರುತ್ತೆ. ಇಂಡಿಯಾ ವಿಕ್ಸ್ ಫುಲ್ ಕೆಳಗಡೆ ಬಿದ್ದಿದೆ ಅಂದರೆ ಯಾವುದೇ ರೀತಿಯ ಭಯ ಇಲ್ಲ. ಸೊ ಮಾರ್ಕೆಟ್ನಲ್ಲಿ ಅಪ್ವರ್ಡ್ರಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಕೆಲವೇ ತಿಂಗಳ ಹಿಂದೆ ಇಂಡಿಯಾ ವಿಕ್ಸ್ 8-8.5 ಹತ್ತತ್ರ ಬಂದಿತ್ತು. ಮಲ್ಟಿಪಲ್ ಇಯರ್ಸ್ನ ಲೋ ಕೂಡ ಆಗಿತ್ತು. ಆವಾಗ ಮಾರ್ಕೆಟ್ ಆಲ್ ಟೈಮ್ ಹೈ ಕೂಡ ರೀಚ್ ಆಗಿತ್ತು. ಸ್ನೇಹಿತರೆ, ಭಾಳ ಸರಿ ಹೇಳ್ತಾ ಇದ್ದೆ ಕೂಡ, ಇಂಡಿಯಾ ವಿಕ್ಸ್ ಭಯ ಇಲ್ಲ ಅನ್ನಂಗಿರಲ್ಲ, ಇದ್ದಕ್ಕಿದ್ದಾಗೆ ಭಯಗಳು ಆವರಿಸ್ಕೊತವೆ ಅಂತ. ಹೇಗೆ ECG ಸ್ಟ್ರೇಟ್ ಇರ್ಲಿಕ್ಕೆ ಸಾಧ್ಯನೇ ಇಲ್ಲೋ, ಅಂದರೆ ಮನುಷ್ಯ ಜೀವಂತ ಇರುವಾಗ ECG ಸ್ಟ್ರೇಟ್ ಇರ್ಲಿಕ್ಕೆ ಸಾಧ್ಯ ಇಲ್ಲ, ಸೇಮ್ ವೇ ಇಂಡಿಯಾ ವಿಕ್ಸ್ ಕೂಡ ಯಾವಾಗಲೂ ಕೆಳಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾದರೆ ಈ ಇಂಡಿಯಾ ವಿಕ್ಸ್ ಏನು ಹೇಳುತ್ತೆ? ಫಾರ್ ಎಕ್ಸಾಂಪಲ್, ಇಂಡಿಯಾ ವಿಕ್ಸ್ 16 ಇದೆ ಅಂತ ಭಾವಿಸೋಣ. ಅರ್ಥ ಏನು? ಇಡೀ ವರ್ಷದಲ್ಲಿ ನಿಫ್ಟಿಯ ಮೂಮೆಂಟಮ್ 16% ಮೇಲಾದರೂ ಆಗ್ಬೋದು ಅಥವಾ 16% ಕೆಳಗೂ ಆಗ್ಬೋದು ಅಂತ ಅರ್ಥ. ಸೊ ಇದರಿಂದ ಏನಾದರೂ ಇಂಡಿಕೇಶನ್ ಸಿಗುತ್ತಾ ಮೇಲೇ ಹೋಗುತ್ತೆ 16% ಅಂತ? ನೋ. ಕೆಳಗೆ ಬೀಳುತ್ತೆ ಅಂತ ಹೇಳ್ಬೋದಾ? ನೋ. ಇಟ್ ಓನ್ಲಿ ಇಂಡಿಕೇಟ್ಸ್ 16% ವೊಲಟಿಲಿಟಿ ಇರ್ಬೋದು ಅಂತ ಹೇಳುತ್ತೆ. ಸ್ನೇಹಿತರೆ, ಹಾಗಾದರೆ ಒಬ್ಬ ಇಂಟ್ರಾಡೇ ಟ್ರೇಡರ್ ಈ ಇಂಡಿಯಾ ವಿಕ್ಸ್ನ ತಗೊಂಡು ಒಂದು ದಿನದ ವೊಲಟಿಲಿಟಿ ಕಂಡುಹಿಡಿಬೋದಾ? ಎಸ್, ದಟ್ ಈಸ್ ಪಾಸಿಬಲ್. ಸ್ನೇಹಿತರೆ, ಈ ಒಂದು ತಮ್ನೆಲ್ನಲ್ಲಿ ಕೂಡ ನೋಡಿದ್ರಿ ಏನಿದು 19.1 ಅಂತ. 19.1 ಈಸ್ ನಥಿಂಗ್ ಬಟ್ ಸ್ಕ್ವೇರ್ ರೂಟ್ ಆಫ್ 365. 365 ಸ್ಕ್ವೇರ್ ರೂಟ್ ನೋಡಿದ್ರೆ ದಟ್ ಕಮ್ಸ್ ಟು 19.1. ಸೊ ಹಾಗಾದರೆ ಒಂದು ದಿನದಲ್ಲಿ ಎಷ್ಟು ವೊಲಟಿಲಿಟಿ ಆಗ್ಬೋದು ಅಂದರೆ ಇಂಡಿಯಾ ವಿಕ್ಸ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 365. ಸೇ ಫಾರ್ ಎಕ್ಸಾಂಪಲ್ 16 ಇಂಡಿಯಾ ವಿಕ್ಸ್ ಇದೆ ಅಂದರೆ 16 ಡಿವೈಡೆಡ್ ಬೈ 19.1 ಮಾಡೋಣ, ನಮಗೆ ಬರುತ್ತೆ ಉತ್ತರ 0.83. ಅಂದರೆ ಆ ದಿನದ ಹೈ ಇಂದ ಆ ದಿನದ ಲೋ ತನಕ ನೋಡಿದಾಗ 0.83% ಡಿಫ್ರೆನ್ಸ್ ಇರ್ಬೋದು ಅಂತ ಅರ್ಥ. ಅದೇ ರೀತಿ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ, ಇಂಡಿಯಾ ವಿಕ್ಸ್ 8 ಇದೆ, ಫುಲ್ ಡೌನಲ್ಲಿದೆ. ಸೊ ಅವಾಗ ಏನಾಗುತ್ತೆ ಸರ್? 8 ಡಿವೈಡೆಡ್ ಬೈ 19.1 ದಟ್ ಕಮ್ಸ್ ಟು 0.41. ಅಂದರೆ ವೊಲಟಿಲಿಟಿ ಜಾಸ್ತಿ ಇರಲಿಕ್ಕಿಲ್ಲ. ಸಪೋಸ್ ಇಂಡಿಯಾ ವಿಕ್ಸ್ 30 ಇತ್ತು ಅಂದರೆ 30 ಡಿವೈಡೆಡ್ ಬೈ 19.1 ದಟ್ ಈಸ್ ನಥಿಂಗ್ ಅದರ್ ದೆನ್ 1.57. ಅಂದರೆ ಸ್ನೇಹಿತರೆ, ನಮಗೆ ಅರ್ಥ ಆಗ್ತಾ ಇದೆ, ಈ ಒಂದು ಇಂಡಿಯಾ ವಿಕ್ಸ್ ಜಾಸ್ತಿ ಆದಷ್ಟು ವೊಲಟಿಲಿಟಿ ಜಾಸ್ತಿ ಆಗ್ಬೋದು ಅಂತ ಹೇಳ್ತಾ ಇದೆ ಈ ಪರ್ಟಿಕ್ಯುಲರ್ ಪ್ಯಾರಾಮೀಟರ್. ಸೊ ನಮಗೆ ಲೆಕ್ಕಾಚಾರಗಳು ಕ್ಲಿಯರ್ ಆಗ್ತಾ ಇದೆ. ಸೊ ಎಷ್ಟೇ ಇಂಡಿಯಾ ವಿಕ್ಸ್ ಇದ್ದರೂ ಕೂಡ ಅದನ್ನು ಡಿವೈಡ್ ಮಾಡಿ 19.1ಇಂದ, ಸೊ ಅದ್ರ ಮೂಲಕ ನಮಗೆ ಗೊತ್ತಾಗ್ತದೆ ಒಂದು ದಿನದ ಒಂದು ಚಟುವಟಿಕೆಯಲ್ಲಿ ಹೈ ಮತ್ತು ಲೋ ಮಧ್ಯೆ ಎಷ್ಟು ವೇರಿಯೇಷನ್ಸ್ ಆಗ್ಬೋದು ಅಂತ. ಸ್ನೇಹಿತರೆ, ಅನ್ನಿಸ್ಬೋದು ಇದು ಏನು ಯೂಸ್ ಆಗುತ್ತೆ ಅಂತ. ಒಬ್ಬ ಇಂಟ್ರಾಡೇ ಟ್ರೇಡರಿಗೆ ಸರ್ ಇದೇ ಹೈಯೆಸ್ಟ್, ಈ ಪೀಕ್ ಮೇಲೆ ಹೋಗಲ್ಲ ಅಂತ ನಾವು ಚಾಣಕ್ಯ ಅನಾಲಿಸಿಸ್ನ ಕಲಿತೀವಿ. ಪ್ರತಿ ಶನಿವಾರ ಭಾನುವಾರ ಏನು ನಾವು ಕ್ಲಾಸ್ ನಡೆಸ್ತೀವಿ ಬೆಂಗಳೂರಿನಲ್ಲಿ ಹಾಗೂ ಹುಬ್ಬಳ್ಳಿನಲ್ಲಿ, ಇದರ ಒಂದು ಪ್ರಾಮುಖ್ಯತೆ ನಾವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸಿಗೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟಿರ್ತೀವಿ. ಸೊ ಜೊತೆಗೆ ಏನಾದರೂ ಈ ರೀತಿಯ ಲೆಕ್ಕಾಚಾರಗಳು ನಮಗೆ ಗೊತ್ತಿದ್ದೇ ಆದರೆ
ಯೋಚನೆ ಮಾಡ್ಕೊಳ್ಳಿ, ದರ್ ಈಸ್ ಎ ಸ್ಮಾಲ್ ಎಕ್ಸ್ಟ್ರಾ ಇಸ್ ಆಡೆಡ್ ಫಾರ್ ಆರ್ಡಿನರಿ ಟು ಎಕ್ಸ್ಟ್ರಾರ್ಡಿನರಿ. ಸೊ ಒಬ್ಬ ಎಕ್ಸ್ಟ್ರಾರ್ಡಿನರಿ ಟ್ರೇಡರ್ ಆಗ್ಬೋದು ಅಂದರೆ ಈ ರೀತಿಯ ವಿಚಾರಗಳು ಗೊತ್ತಿರಬೇಕಾಗತ್ತೆ. ಸೊ ಸ್ನೇಹಿತರೆ, ಈ ಒಂದು ವಿಡಿಯೋದಿಂದ ಏನು ನಾವು ಕಲ್ತೀವಿ ಅಂದರೆ, ಒಂದು ದಿನದಲ್ಲಿ ಎಷ್ಟು ವಾಲಟಿಲಿಟಿ ಆಗ್ಬೋದು ನಿಫ್ಟಿ. ಸರ್ ಹಾಗಾದರೆ ನಿಮ್ಮ ಮನಸ್ಸಲ್ಲಿ ಪ್ರಶ್ನೆ ಬರ್ತಾ ಇರ್ಬೋದು, ಸರ್ ಈ ಇಂಡಿಯಾ ವಿಕ್ಸ್ನ ಬ್ಯಾಂಕ್ ನಿಫ್ಟಿಗೆ ಸೆನ್ಸೆಕ್ಸಿಗೆ ಹಾಕ್ಬೋದಾ? ನೋ, ಇಂಡಿಯಾ ವಿಕ್ಸ್ ಇಸ್ ಸ್ಪೆಸಿಫಿಕಲಿ ಫಾರ್ ನಿಫ್ಟಿ ಮೈ ಡಿಯರ್ ಫ್ರೆಂಡ್ಸ್. ಸರ್ ಮಿಡ್ ಕ್ಯಾಪ್ ನಿಫ್ಟಿ ಮಾಡ್ಬೋದಾ? ನೋ. ಫಿನ್ ನಿಫ್ಟಿ ಮಾಡ್ಬೋದಾ? ನೋ. ದಿಸ್ ಈಸ್ ಓನ್ಲಿ ಅಪ್ಲಿಕೇಬಲ್ ಟು ನಿಫ್ಟಿ. ಎಸ್ ಸ್ನೇಹಿತರೆ, ಈ ಮುಖಾಂತರ ಈ ಒಂದು ಇನ್ಫಾರ್ಮೇಷನ್ನ ನಿಮಗೆ ತಲುಪಿಸಿದ್ದೀನಿ ಅಂತ ಭಾವಿಸ್ತಾ ಇದ್ದೀನಿ. ಇದೇ ರೀತಿಯ ಎಜುಕೇಷನಲ್ ಕಂಟೆಂಟ್ಗಳನ್ನು ತೊಗೊಂಡು ನಿಮ್ಮ ಮುಂದೆ ಬರ್ತಾ ಇರ್ತೀನಿ. ಅಲ್ಲಿ ತನಕ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಕೂಡ ಪ್ರೆಸ್ ಮಾಡಿ, ಹಾಗೂ ಯು ಕ್ಯಾನ್ ಶೇರ್ ಇಟ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ.